ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಭಾರತದ 2024ರ ಅತ್ಯಂತ ಮಹತ್ವದ ಲೋಕಸಭಾ ಚುನಾವಣೆ ಮುಗಿದು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಾಗಿದೆ. ಜುಲೈ 23ನೇ ತಾರೀಕಿನಂದು ವಿತ್ತ ಸಚಿವೆ ಅಂದರೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ತಮ್ಮ 7ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ನೀವು ಇದನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. I present the budget for 24-25. ಆದರೆ ಕಳೆದ ಸಲಕ್ಕಿಂತ ಭಿನ್ನವಾಗಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಮೇಲೆ ಅವಲಂಬಿತವಾಗಿರುವಂಥ ಈ ಸಲದ ಕೇಂದ್ರ ಬಜೆಟ್ ಹೇಗಿದೆ, ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು, ನಿತೀಶ್ ಮತ್ತು ನಾಯ್ಡು ಅವರ ಸ್ಪೆಷಲ್ ಸ್ಟೇಟಸ್ ಬೇಡಿಕೆಗಳು ಈಡೇರಿದ್ವಾ, ಕರ್ನಾಟಕ ಮತ್ತು ಕರ್ನಾಟಕದಂಥ ಇನ್ನಿತರ ರಾಜ್ಯಗಳಿಗೆ ಸಿಕ್ಕದ್ದೇನು, ಬನ್ನಿ ನೋಡೋಣ. 2024ರ ಈ ಬಜೆಟ್ಗೆ ಒಂದು ಟ್ಯಾಗ್ಲೈನ್ ಕೊಡಿ ಅಂತ ನೀವು ನನ್ನನ್ನು ಕೇಳಿದರೆ ಅದನ್ನು ನಾವು ಈ ಥರ ಹೇಳ್ಬೋದು, ಅಬ್ ಕಿ ಬಾರ್ ಆಂಧ್ರ ಬಿಹಾರ್ ಅಂತ ಹೇಳ್ಬೋದು. ಯಾಕೆಂದರೆ ಬಿಹಾರ ರಾಜ್ಯಕ್ಕೆ ಬಜೆಟ್ನಲ್ಲಿ 26,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೀಡಲಾಗಿದೆ. ಬಿಹಾರದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿ ವಾರಕ್ಕೆ 2 ಸಲ ಸೇತುವೆಗಳು ಬೀಳೋ ಸುದ್ದಿ ಬರ್ತಾ ಇದೆ. ಹೀಗಿರಬೇಕಾದ್ರೆ ಭ್ರಷ್ಟಾಚಾರ ಅತ್ಯಂತ ಪರಾಕಾಷ್ಠೆ ತಲುಪಿರುವಂಥ ಬಿಹಾರ ರಾಜ್ಯಕ್ಕೆ ಈಗ ಈ ಪ್ಯಾಕೇಜ್ ಮೂಲಕ ಮತ್ತಷ್ಟು ಹಣವನ್ನು ನೀಡಲಾಗಿದೆ. ಆದರೆ ಈ ಹಣ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ. ಬಿಹಾರ ರಾಜ್ಯದ ನಂತರ ಅತ್ಯಂತ ಹೆಚ್ಚು ಅನುದಾನ ಪಡೆಯುವಲ್ಲಿ ಯಶಸ್ವಿಯಾಗಿರುವ ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ. 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆ ಆದಾಗ ಅಂದಿನ ಅವಿಭಜಿತ ಆಂಧ್ರದ ರಾಜಧಾನಿ ಹೈದರಾಬಾದ್ ತೆಲಂಗಾಣ ರಾಜ್ಯದ ಪಾಲಾಯಿತು. ಅಂದರೆ ತೆಲಂಗಾಣ ರಾಜ್ಯದ ರಾಜಧಾನಿ ಆಯಿತು. ಹೊಸ ರಾಜಧಾನಿಯ ನಿರ್ಮಾಣಕ್ಕಾಗಿ ಆಂಧ್ರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸಹಾಯ ನೀಡುವ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಘೋಷಣೆಯಾಗಿ 10 ವರ್ಷಗಳ ನಂತರ ಈಗ ಅಮರಾವತಿಯನ್ನು ರಾಜಧಾನಿ ಮಾಡುವ ಸಲುವಾಗಿ 15,000 ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ಕೇಂದ್ರ ಸರ್ಕಾರ ಆ ಭರವಸೆಯನ್ನು ಈಗ ಈಡೇರಿಸಿದೆ. ಇದರೊಂದಿಗೆ ಆಂಧ್ರ ಪ್ರದೇಶದ ಪ್ರಮುಖ ಬೇಡಿಕೆಯಾಗಿದ್ದ ಪೋಲಾವರಂ ನೀರಾವರಿ ಯೋಜನೆಗೂ ಕೇಂದ್ರ ಸರ್ಕಾರ ಕೊನೆಗೂ ಅಸ್ತು ಅಂತಿದೆ. ಇದೇ ಪೋಲಾವರಂ ಪ್ರಾಜೆಕ್ಟ್ಗೆ ಮೋದಿ ಸರ್ಕಾರ ಅನುದಾನ ನೀಡಲಿಲ್ಲ ಅನ್ನೋ ಕಾರಣದಿಂದ ಚಂದ್ರಬಾಬು ನಾಯ್ಡು 2019ರಲ್ಲಿ NDA ಮೈತ್ರಿಕೂಟದಿಂದ ಹೊರಬಿದ್ದಿದ್ರು. ನೋಡಿ, ಈಗ ಅವರು ಮತ್ತೆ NDA ಮೈತ್ರಿಕೂಟಕ್ಕೆ ವಾಪಸ್ಸಾಗಿದ್ದಾರೆ ಮತ್ತು ಅವರು ಆಗ 2019ರಲ್ಲಿ ಏನು ಬೇಡಿಕೆ ಇಟ್ಟಿದ್ರು ಅದು ಈಗ ಈಡೇರಿದೆ. ಯಾಕೆ? ಕಾರಣ ನಿಮಗೆ ಗೊತ್ತು. ಹೀಗೆ ತೆಲುಗು ದೇಶಂ ಮತ್ತು JDUಗಳ ಮೇಲೆ ಕೇಂದ್ರ ಸರ್ಕಾರ ಅವಲಂಬಿತ ಆಗಿರೋದ್ರಿಂದ ಬಜೆಟ್ನಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ 29ಕ್ಕೆ 29 ಸ್ಥಾನಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿರುವ ಮಧ್ಯಪ್ರದೇಶದಂಥ ರಾಜ್ಯಗಳಿಗೆ ಬಜೆಟ್ನಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಯೋಜನೆಗಳು ಅನುದಾನಗಳು ಸಿಕ್ಕಿಲ್ಲ. ಇನ್ನು ಈ ನಕ್ಷೆಯಲ್ಲಿ ಕಾಣುತ್ತಿರುವ ಗುಜರಾತ್, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಹಾಗೂ ಒಡಿಶಾ ರಾಜ್ಯಗಳು 89ರಲ್ಲಿ 87 ಸ್ಥಾನಗಳನ್ನು ಬಿಜೆಪಿಗೆ ನೀಡಿವೆ. ಆದರೂ ಕೂಡ ಈ ರಾಜ್ಯಗಳಿಗೆ ಬಜೆಟ್ನಲ್ಲಿ ಯಾವುದೇ ಮಹತ್ವದ ಘೋಷಣೆಗಳು ಆಗಿಲ್ಲ. ಒಂದು ರೀತಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ಬಿಹಾರದ ಜನರು ಉತ್ತರ ಪ್ರದೇಶದ ಜನತೆಗೆ ವಿಶೇಷ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ UP ಮತದಾರರು ಬಿಜೆಪಿಯನ್ನು ಸೋಲಿಸಿದ್ದಾರೆ. ಹೀಗಾಗಿಯೇ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ದೊಡ್ಡ ಪ್ಯಾಕೇಜ್ಗಳು ಸಿಗ್ತಾ ಇವೆ. ಅಂದ ಹಾಗೆ ಈ ಬಜೆಟ್ನಲ್ಲಿ ಕಾಣುವ ಇನ್ನೊಂದು ಅಂಶ ಏನೆಂದರೆ, ವಿರೋಧ ಪಕ್ಷ ಕಾಂಗ್ರೆಸ್ ಪ್ರಣಾಳಿಕೆ ಕೆಲವು ಅಂಶಗಳನ್ನು ಕೇಂದ್ರ ಸರ್ಕಾರ ನೇರವಾಗಿ ಕಾಪಿ ಪೇಸ್ಟ್ ಮಾಡಿದೆ. ಹೌದು, 500 ವಿವಿಧ ಕಂಪನಿಗಳಲ್ಲಿ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ನೀಡಲಾಗುವುದೆಂದು ಕೇಂದ್ರ ಭರವಸೆ ನೀಡಿದೆ. ಈ ಯೋಜನೆ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಮುನ್ನ ಬಿಡುಗಡೆ ಮಾಡಿದ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 5 ನ್ಯಾಯಗಳಲ್ಲಿ ಒಂದಾಗಿತ್ತು. ಇದಲ್ಲದೆ ಈ ಸಲದ NDA ಸರ್ಕಾರ ತನ್ನದೇ ಆದ ಖಟಾಖಟ್ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಅದು ಹೇಗೆ ಅಂದರೆ, ಮೊದಲ ಬಾರಿಗೆ PF ಖಾತೆಯನ್ನು ಅಂದರೆ ಪ್ರಾವಿಡೆಂಟ್ ಫಂಡ್ ಖಾತೆಯನ್ನು ತೆರೆಯುವವರೆಗೆ 1 ತಿಂಗಳ ಸಂಬಳಕ್ಕೆ ಸಮಾನವಾದ ಹಣವನ್ನು ಸರ್ಕಾರ 3 ಕಂತುಗಳಲ್ಲಿ ನೀಡಲಿದೆ. ಇರಲಿ, ಇದೆಲ್ಲವೂ ಕೂಡ ರಾಜಕಾರಣದಲ್ಲಿ ಸಹಜ ಅಂತಲೇ ಹೇಳಬೇಕು. ಆದರೆ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು? ರಾಜ್ಯ ಸರ್ಕಾರ ಕೇಳಿದ ಬಾಕಿ ಮೊತ್ತ 5,495 ಕೋಟಿ ರೂಪಾಯಿ ಬಿಡುಗಡೆ ಆಯ್ತಾ? ಕಲ್ಯಾಣ ಕರ್ನಾಟಕದ ಬೇಡಿಕೆ ಆಗಿದ್ದ ರಾಯಚೂರಿಗೆ ಏಮ್ಸ್ AIIMS ಸಿಗಬೇಕು ಅನ್ನೋ ಬೇಡಿಕೆಯ ಫಲಶ್ರುತಿ ಏನಾಯಿತು? ಬನ್ನಿ ನೋಡೋಣ.
ದುರದೃಷ್ಟವಶಾತ್ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಉಲ್ಲೇಖವೇ ಇಲ್ಲ. ಹಾಗೆ ನೋಡಿದರೆ ಕರ್ನಾಟಕ ದೇಶದ ಆರ್ಥಿಕತೆಗೆ ಶಕ್ತಿ ಕೇಂದ್ರವಾಗಿದ್ದು ಗಣನೀಯ ಕೊಡುಗೆ ನೀಡುತ್ತಾ ಇದೆ. ಸಿಲಿಕಾನ್ ವ್ಯಾಲಿಗೆ ನೆಲೆಯಾಗಿರುವ ರಾಜ್ಯ ರಾಜಧಾನಿ ಬೆಂಗಳೂರು ರಾಷ್ಟ್ರದ GDPಗೆ ಮಹತ್ವದ ಕೊಡುಗೆ ನೀಡುತ್ತಾ ಇದೆ. ಇದರೊಂದಿಗೆ ಕೃಷಿ, ಉತ್ಪಾದನೆ ಮತ್ತು ಇತರೆ ಕ್ಷೇತ್ರಗಳಲ್ಲಿಯೂ ಕೂಡ ರಾಜ್ಯ ಮುಂಚೂಣಿಯಲ್ಲಿದೆ. ಆದರೆ ಇಷ್ಟೆಲ್ಲ ಕೊಡುಗೆಗಳ ಹೊರತಾಗಿಯೂ ಕೇಂದ್ರ ಬಜೆಟ್ನಲ್ಲಿ ರಾಜ್ಯ ತನ್ನ ನ್ಯಾಯಯುತ ಬಜೆಟ್ ಪಡೆಯುವಲ್ಲಿ, ಅನುದಾನ ಪಡೆಯುವಲ್ಲಿ ಹಿಂದೆ ಬೀಳ್ತಾ ಇದೆ. ಆಂಧ್ರ ಪ್ರದೇಶ ಹೊರತುಪಡಿಸಿ ಕರ್ನಾಟಕದಂತೆ ದಕ್ಷಿಣದ ರಾಜ್ಯಗಳಾದ ತಮಿಳುನಾಡು, ಕೇರಳ, ತೆಲಂಗಾಣ ರಾಜ್ಯಗಳ ಹೆಸರು ಕೂಡ ಬಜೆಟ್ ಭಾಷಣದಲ್ಲಿ ಕೇಳಿ ಬರಲಿಲ್ಲ. ಈ ಧೋರಣೆ ಸಂಪನ್ಮೂಲದ ಸಮಾನ ವಿತರಣೆಯ ಬಗ್ಗೆ ಮತ್ತೊಂದು ಸಲ ಪ್ರಶ್ನೆಗಳನ್ನು ಹುಟ್ಟಿಸುತ್ತೆ. ಸಕ್ಷಮ ಕರ್ನಾಟಕದ ನಿರ್ಮಾಣ ಅಥವಾ ಸಕ್ಷಮ ರಾಜ್ಯದ ನಿರ್ಮಾಣ ಅಂದರೆ ಅದು ಬಲಿಷ್ಠ ಭಾರತ ನಿರ್ಮಾಣ ಅಂದರ್ಥ. ರಾಜ್ಯಗಳ ಅಭಿವೃದ್ಧಿಯಿಂದಲೇ ದೇಶದ ಅಭಿವೃದ್ಧಿ. ಈ ಕಾರಣಗಳಿಂದಾಗಿ ಕೇಂದ್ರದ ಸರ್ಕಾರ ಒಕ್ಕೂಟದ ನಿಜವಾದ ಆಶಯ ಬಿಂಬಿಸುವ ಬಜೆಟ್ ಅನ್ನು ಮಂಡಿಸಬೇಕು. ಆದರೆ ಇದು ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಮಧ್ಯಮ ವರ್ಗದವರಿಗೆ ಈ ಬಜೆಟ್ನಲ್ಲಿ ಏನಿದೆ? ಇದು ನಾವು ಯಾವಾಗಲೂ ಕೇಳುವಂಥ ಪ್ರಶ್ನೆ ಮತ್ತು ಮಧ್ಯಮ ವರ್ಗದವರು ಮಾಧ್ಯಮಗಳಲ್ಲಿ ಹುಡುಕುವುದೇ ಈ ಪ್ರಶ್ನೆಗೆ ಉತ್ತರ. ಈ ಬಜೆಟ್ನಲ್ಲಿ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಘೋಷಣೆ ಮಾಡಲಾಗಿದೆ. I have two announcements to make for those opting for the new tax regime. Two tax regime is a bad idea. ಜೊತೆಗೆ ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡುವ ಉದ್ಯೋಗಿಗಳಿಗೆ ಸಂಬಳದಲ್ಲಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ 50,000 ರೂಪಾಯಿಗಳ ಮಿತಿಯನ್ನು 75,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಈ ಬದಲಾವಣೆಗಳಿಂದ ವಾರ್ಷಿಕ 10 ಲಕ್ಷ ಗಳಿಸುವವರು ಇನ್ನು ಮೇಲೆ ತೆರಿಗೆಯಲ್ಲಿ 17,500 ರೂಪಾಯಿಗಳನ್ನು ಉಳಿಸಲು ಸಾಧ್ಯವಾಗುತ್ತೆ ಎಂದು ವಿತ್ತ ಸಚಿವೆ ಬಜೆಟ್ ಭಾಷಣದಲ್ಲಿ ತಿಳಿಸಿದ್ದಾರೆ. ಹೀಗೆ ಒಂದೆಡೆ ಉಳಿತಾಯ ಕಾಣುತ್ತಿದ್ದರೆ ಇನ್ನೊಂದೆಡೆ ಸರ್ಕಾರ ಉಳಿತಾಯದ ಮೇಲೆ ಕಡಿವಾಣ ಹಾಕಲು ಕೂಡ ಸಿದ್ಧತೆ ನಡೆಸಿದ ಹಾಗಿದೆ. ಜನರು ಹೂಡುವ ಬಂಡವಾಳಗಳ ಮೇಲೆ ಸರ್ಕಾರ 2 ವಿಧದ ತೆರಿಗೆಗಳನ್ನು ವಿಧಿಸಿದೆ. ಹಾಗಾದರೆ ಯಾವುವು ಈ ತೆರಿಗೆಗಳು? ಮೊದಲನೇದಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಈ ತೆರಿಗೆ ಮುಂಚೆ ಇರಲಿಲ್ಲ. ಈ ತೆರಿಗೆಯನ್ನು 2018ರ ಬಜೆಟ್ ಮೂಲಕ ಮೋದಿ ಸರ್ಕಾರ ತಂದಿತ್ತು. ಆಗ 10% ಇದ್ದ ಈ ತೆರಿಗೆಯನ್ನು ಹೆಚ್ಚಿಸಿ ಈಗ 12.5%ಗೆ ಹೆಚ್ಚಿಸಲಾಗಿದೆ. ಈ ತೆರಿಗೆಯ ಪ್ರಕಾರ ನೀವು 1 ವರ್ಷಕ್ಕೂ ಹೆಚ್ಚು ಕಾಲದವರೆಗೆ ಬಂಡವಾಳ ಹೂಡಿ 1 ಲಕ್ಷ ರೂಪಾಯಿಗಳ ಲಾಭ ಗಳಿಸಿದರೆ 1 ಲಕ್ಷದ ನಂತರ ಬರುವ ಲಾಭದ ಮೇಲೆ ಈ ತೆರಿಗೆಯನ್ನು ಹಾಕಲಾಗುತ್ತೆ. ಮೊದಲಿದ್ದ 1 ಲಕ್ಷ ರೂಪಾಯಿಗಳ ಮಿತಿಯನ್ನು ಈಗ 1,25,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದರರ್ಥ 1,25,000ಗಳ ನಂತರ ನೀವು ಗಳಿಸುವ ಅಷ್ಟು ಲಾಭಕ್ಕೂ 12.5% ತೆರಿಗೆ ಬೀಳಲಿದೆ. ಇನ್ನು ಎರಡನೇದಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹಣವನ್ನು ಹೂಡಿಕೆ ಮಾಡಿ ಅದರಲ್ಲಿ ಗಳಿಸುವ ಲಾಭಕ್ಕೆ ಹಾಕುವ ತೆರಿಗೆ. ಇದರಲ್ಲಿ 1 ರೂಪಾಯಿ ಲಾಭ ಆದರೂ ಕೂಡ ಸರ್ಕಾರ ಅದರಿಂದ ತೆರಿಗೆ ತೆಗೆದುಕೊಳ್ಳುತ್ತೆ. ಈ ಮುಂಚೆ 15% ಇದ್ದ ಈ ತೆರಿಗೆಯನ್ನು ಈಗ ಸರ್ಕಾರ 20%ಕ್ಕೆ ಹೆಚ್ಚಿಸಿದೆ. ಇನ್ನು ಈ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಖುಷಿ ಕೊಡುವ ವಿಚಾರಗಳು ಏನು ಅಂದರೆ ಅಗ್ಗ ಆದ ವಸ್ತುಗಳು ಯಾವುವು? ಮೊದಲನೇದಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು 15% 6% ಕಡಿತಗೊಳಿಸಲಾಗಿದೆ. ಇದರ ಹೊರತಾಗಿ ಕಡಿಮೆ ಆಗಿದ್ದೇನೆಂದರೆ ಮೊಬೈಲ್ ಫೋನ್ಗಳು, ಮೊಬೈಲ್ನ ಬಿಡಿ ಭಾಗಗಳು, ಬ್ಯಾಟರಿಗಳು ಮತ್ತು ಮೊಬೈಲ್ ಚಾರ್ಜರ್ಗಳು. ಎರಡನೇದಾಗಿ ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ. ಮೂರನೇದಾಗಿ ಕ್ಯಾನ್ಸರ್ ಔಷಧಿಗಳು ಮತ್ತು ಎಕ್ಸ್ರೇ ಉಪಕರಣಗಳು. ನಾಲ್ಕನೇದಾಗಿ ಮೀನು ಮತ್ತು ಮೀನಿನ ಉತ್ಪನ್ನಗಳು. ಐದನೇದಾಗಿ ಅಗತ್ಯ ಲೋಹ ಮತ್ತು ಖನಿಜಗಳು. ಆರನೇದಾಗಿ ಸೋಲಾರ್ ಪ್ಯಾನೆಲ್ಗಳು ಮತ್ತು ಚರ್ಮದ ವಸ್ತುಗಳು. ಇನ್ನು ಕಾರ್ಪೊರೇಟ್ ವಲಯದ ದೃಷ್ಟಿಯಿಂದ ಈ ಬಜೆಟ್ ನೋಡಿದಾಗ ಹಲವು ಅನುಕೂಲಕರ ಅಂಶಗಳು ಕಂಡುಬರುತ್ತವೆ. ಕಾರ್ಪೊರೇಟ್ ವಲಯದಲ್ಲಿ ಏಂಜಲ್ ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಈ ತೆರಿಗೆಯಲ್ಲಿ ಮೊದಲು ಯಾವುದಾದ್ರೂ ಮೂಲದಿಂದ ಫಂಡಿಂಗ್ ಪಡೆಯುವ ಸ್ಟಾರ್ಟ್ಅಪ್ಗಳಿಗೆ 30% ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ಈಗ ಆ ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದರಿಂದ ಉದ್ಯಮ ವಲಯ ಈ ಕ್ರಮವನ್ನು ಸ್ವಾಗತಿಸಿದೆ. ಇಷ್ಟೇ ಅಲ್ಲದೆ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ವಿದೇಶಿ ಕಂಪನಿಗಳ ಮೇಲೆ ವಿಧಿಸುವ ಒಟ್ಟಾರೆ ಕಾರ್ಪೊರೇಟ್ ತೆರಿಗೆಯನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಿ 35%ಕ್ಕೆ ಇಳಿಸಲಾಗಿದೆ. ಹಾಗೆಯೇ ಸರ್ಕಾರ MSME ಕ್ಷೇತ್ರದ ಕಡೆಗೆ ಕೂಡ ಹೆಚ್ಚಿನ ಗಮನ ಹರಿಸಿದೆ. ಯಾಕೆಂದರೆ ಈ ಹಿಂದೆ ಇದ್ದ 10 ಲಕ್ಷ ರೂಪಾಯಿವರೆಗೆ ಇದ್ದ ಮುದ್ರಾ ಸಾಲದ ಮೊತ್ತವನ್ನು ಈಗ ಅದರ 2 ಪಟ್ಟು ಅಂದರೆ 20 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹೆಚ್ಚಿನ ಇಳುವರಿ ನೀಡುವ ಬೆಳೆಗಳ ಬೀಜಗಳ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಬಜೆಟ್ನಲ್ಲಿ ಹೇಳಲಾಗಿದೆ. ಸರ್ಕಾರವು ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚಿನ ಇಳುವರಿ ನೀಡುವ
ಹೊಸ 109 ಬಿತ್ತನೆ ಬೀಜಗಳನ್ನು ಬಿಡುಗಡೆ ಮಾಡಿದೆ. ಕೈಗಾರಿಕೆಗಳಿಗಾಗಿ ಲಿಥಿಯಂ ಸೇರಿದಂತೆ 25 ರೇರ್ ಮೆಟಲ್ಸ್ ಮೇಲಿನ ಆಮದು ಸುಂಕವನ್ನು ಸಂಪೂರ್ಣವಾಗಿ ಕೈಬಿಡಲಾಗಿದೆ. ನಮ್ಮ ಗಡಿಗಳಲ್ಲಿ ರಸ್ತೆ ಮತ್ತು ಹೆದ್ದಾರಿಗಳನ್ನು ನಿರ್ಮಿಸುವ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ಬಜೆಟ್ ಅನ್ನು 30% ಹೆಚ್ಚಿಸಲಾಗಿದೆ. ಚೀನಾದೊಂದಿಗಿನ ನಮ್ಮ ಗಡಿಯಲ್ಲಿ ಸಾಕಷ್ಟು ರಸ್ತೆಗಳ ನಿರ್ಮಾಣ ಅವಶ್ಯಕವಾಗಿದ್ದು, ಈ ಕಾರ್ಯಗಳಿಗೆ ಈಗ ಮತ್ತಷ್ಟು ವೇಗ ಸಿಗಲಿದೆ. ಹಾಗಾದರೆ ಈ ಬಾರಿಯ ಫಿಸ್ಕಲ್ ಡಿಫಿಸಿಟ್ ಅಂದರೆ ವಿತ್ತೀಯ ಕೊರತೆಯ ಕಥೆ ಏನು? ಬಡ್ಡಿಯ ದರಗಳು ಏನಾಗಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಏನಂದರೆ, ಫಿಸ್ಕಲ್ ಡಿಫಿಸಿಟ್ ಅಥವಾ ವಿತ್ತೀಯ ಕೊರತೆ ಬಗ್ಗೆ ನೋಡಿದರೆ ಈ ಬಾರಿ ಇದು 0.2ರಿಂದ ಇಳಿಕೆ ಕಂಡಿದ್ದು ಸದ್ಯ 5.8ರಷ್ಟಿದೆ. ಮುಂದಿನ ವರ್ಷದೊಳಗೆ ಇದನ್ನು 5.8ರಿಂದ 5.1ಕ್ಕೆ ಇಳಿಸುವ ಹಾಗೂ 2026ರೊಳಗೆ ಸರ್ಕಾರ ಈ ದರವನ್ನು 5%ಗಿಂತ ಕಡಿಮೆ ಅಂದರೆ 4.5%ಗೆ ಇಳಿಸುವ ಗುರಿಯನ್ನು ಹೊಂದಿದೆ. ಈ ಗುರಿಯನ್ನು ಯಶಸ್ವಿಯಾಗಿ ತಲುಪಿದಲ್ಲಿ ಭಾರತದ ಬಾಂಡ್ ರೇಟ್ಗಳು ಏರಿಕೆಯಾಗುವುದರಿಂದ ದೇಶದಲ್ಲಿ ಸಾಲಗಳ ಮೇಲಿನ ಬಡ್ಡಿ ದರಗಳು ಕಡಿಮೆ ಆಗಲಿವೆ. ಇದರಿಂದಾಗಿ ಜನರಿಗೆ ಸುಲಭವಾಗಿ ಸಾಲ ದೊರಕುವ ಅವಕಾಶಗಳು ಹೆಚ್ಚಾಗಲಿವೆ. ಆದರೆ ಒಟ್ಟಾರೆಯಾಗಿ ನೋಡಿದರೆ ಮಧ್ಯಮ ವರ್ಗದವರಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚೇನೂ ಸಿಕ್ಕಿಲ್ಲ. ಆದಾಯ ತೆರಿಗೆ ಇಳಿಕೆಯಾಗುವ ನಿರೀಕ್ಷೆಗಳಿದ್ದು, ಆದರೆ ಆಗಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಕೂಡ GST ವ್ಯಾಪ್ತಿಗೆ ತರಬಹುದು ಎಂದು ಹಲವರು ನಿರೀಕ್ಷೆ ಮಾಡಿದ್ರು, ಅದು ಕೂಡ ಆಗಿಲ್ಲ. ಕಾರ್ಪೊರೇಟ್ ವಲಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿವೆಯಾದರೂ ಅದರಿಂದ ಉದ್ಯಮಿಗಳಿಗೆ ಲಾಭವಾಗಲಿದೆ. ದೇಶದಲ್ಲಿ 30%ನಷ್ಟಿರುವ ಮಧ್ಯಮ ವರ್ಗದ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಅಂಶಗಳು ಬಜೆಟ್ನಲ್ಲಿ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಸರ್ಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗಳನ್ನು ಹೆಚ್ಚಿಸುವ ಮೂಲಕ ಜನರ ಉಳಿತಾಯಕ್ಕೂ ಕೈ ಹಾಕಿದೆ. ಇದರಿಂದಾಗಿ ಭಾರತದಲ್ಲಿನ ಸರ್ಕಾರಗಳು ಅಮೆರಿಕ ತರಹ ಟ್ಯಾಕ್ಸ್ಗಳನ್ನು ಹಾಕಬಯಸುತ್ತವೆ, ಆದರೆ ಕೊಡುವ ಸರ್ವಿಸ್ ಮಾತ್ರ ಸೋಮಾಲಿಯಾ ತರಹದ್ದು ಅನ್ನೋ ಭಾವನೆ ಮೂಡಲು ಕಾರಣವಾಗಿದೆ. ಮೊದಲು ನೌಕರಿ ಮಾಡಿದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್, ಗಾಡಿ ಖರೀದಿ ಮಾಡಿದರೆ ಅದಕ್ಕೆ RTO ಡ್ಯೂಟಿ, ಗಾಡಿಗೆ ಫ್ಯೂಯಲ್ ಹಾಕಿಸಿದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್, ರೋಡ್ ಮೇಲೆ ಗಾಡಿ ಓಡಿಸೋಕ್ಕೆ ರೋಡ್ ಟ್ಯಾಕ್ಸ್, ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನ ಕಟ್ಟಿದ್ರು ಕೂಡ ರಸ್ತೆಯಲ್ಲಿ ಗುಂಡಿಗಳು ಹಾಗೇ ಇವೆ, ಆ ಗುಂಡಿಗಳಲ್ಲಿ ನೀರು ಕೂಡ ಹಾಗೇ ಇದೆ. ಸಂಬಳ ಉಳಿತಾಯ ಮಾಡಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚಿಸಿದರೆ ಈಗ ಅಲ್ಲೂ ಕೂಡ ಟ್ಯಾಕ್ಸ್ ಇದೆ. ಇದನ್ನು ನೋಡ್ತಾ ಇದ್ರೆ ಮುಂದೊಂದು ದಿನ ಉಸಿರಾಡೋಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೋ ಏನೋ ಅನ್ನೋ ಭಾವನೆ ಮೂಡೋದು ಸಹಜ. ಒಟ್ಟಿನಲ್ಲಿ ಜನಸಾಮಾನ್ಯರಿಂದ ಸಂಗ್ರಹ ಆಗುವ ತೆರಿಗೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಾ ಇಲ್ಲ ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ. ಇದು ಸರಿ ಹೋಗಬೇಕಾದ್ರೆ ಇಡೀ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು. ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವ್ಯವಸ್ಥೆಯಲ್ಲೂ ಆಮೂಲಾಗ್ರ ಬದಲಾವಣೆ ಆಗಬೇಕಾಗಿದೆ. ಸೊ ಸ್ನೇಹಿತರೆ, ಇದು ಈ ವರ್ಷದ ಬಜೆಟ್ ಬಗ್ಗೆ ಗೌರಿಶಕ್ಕಿ ಸ್ಟುಡಿಯೋದ ವಿಡಿಯೋ. ಈ ಕುರಿತ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಒಳ್ಳೆಯ ವಿಡಿಯೋಗಳನ್ನ. ನಮಸ್ಕಾರ.